ರೋಜಾ, ನಾನು ಯಾವತ್ತೊಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗ್ತೀನೋ ಆವತ್ತು ನಿನ್ನ ಮುಂದೆ ಬಂದು ನಿನ್ನ ಪ್ರೀತಿನ ಬೇಡ್ತೀನಿ. ಅಕಸ್ಮಾತ್ ನಾನೇನು ಜೀವನದಲ್ಲಿ ಸಾಧಿಸ್ಲಿಲ್ಲ ಅಂದರೆ ನನ್ನ ಮರ್ತ್ಬಿಡು. ಬಾಯ್, ಇತಿ ಬದ್ರಿ. ನೀನಿಲ್ಲದಿದ್ದರೆ ನೀನಿಲ್ಲದಿದ್ದರೆ ಹಲೋ ಮಿಸ್ಟರ್ ಬದ್ರಿ, ಐ ಆಮ್ ರಾಮಮೂರ್ತಿ. ನನ್ನ ಮಗಳು ಮದುವೆ ರಿಸೆಪ್ಷನ್ ಇಂದ ನಿನ್ನ ಅಬ್ಸರ್ವ್ ಮಾಡ್ಕೊಂಡೇ ಬಂದಿದ್ದೀನಿ. ಐ ವಿಲ್ ಟೆಲ್ ಯು, ಟೇಕ್ ಇಟ್ ಫ್ರಮ್ ಮೀ, ಯುವರ್ ವಾಯ್ಸ್ ಇಸ್ ಸಿಂಪ್ಲಿ ಮಾರ್ವಲಸ್. ನಾನು ಅಶ್ವಿನಿ ಆಡಿಯೋ ಕಂಪನಿ ಸ್ಟಾಫ್. ನನ್ನ ಕೆಲಸ ಹೊಸ ಪ್ರತಿಭೆಗಳನ್ನ ಗುರುತಿಸಿ ಅವ್ರನ್ನ ಎನ್ಕರೇಜ್ ಮಾಡೋದು. ಇವತ್ತು ನಿನ್ನ ವಾಯ್ಸ್ನಲ್ಲಿ ಪೈನು, ಫೀಲಿಂಗ್ಸು ಎಲ್ಲ ಇತ್ತು. ಇದಕ್ಕೋಸ್ಕರನೇ ನಾನು ಹುಚ್ಚಂತರ ಅಲಿತಾ ಇದ್ದೆ. ಕೊನೆಗೂ ಪ್ರೀತಿ, ನೋವು ಎಲ್ಲ ಸಮ್ಮಿಳನವಾಗಿರ್ತಕ್ಕಂಥ ನಿನ್ನ ವಾಯ್ಸ್ ನನಗೆ ಸಿಕ್ಬಿಡ್ತು. ನೀನು ಜೀವನದಲ್ಲಿ ಗುರಿ ಮುಟ್ಬೇಕಲ್ವಾ? ಬಾ ನನ್ನ ಜೊತೆ, ನಾನು ನಿನ್ಗೆ ದಾರಿ ತೋರಿಸ್ತೀನಿ. ಓ, ಐ ಆಮ್ ಸಾರಿ ರೋಜಾ, ನಿನ್ನ ಕಾಯಿಸ್ಬಿಟ್ಟೆ. ಜಸ್ಟ್ ಅ ಮಿನಿಟ್, ಪ್ಲೀಸ್ ಸಿಟ್ ಡೌನ್ ಸರ್. ಒಂದು ನಿಮಿಷ ಪ್ಲೀಸ್. ಒಂದು ನಿಮಿಷನಾ? ವಾಟ್ ಯು ಮೀನ್? ಮಿಸ್ಟರ್ ಪ್ರದೀಪ್, ಇವತ್ತ ಟೆನ್ನಿಕಾಸ್ಟ್ ನನ್ನ 4 ಮ್ಯೂಸಿಕಲ್ ಆಲ್ಬಮ್ಗೆ ಡಿಸೈನ್ ಫೈನಲೈಸ್ ಮಾಡಿಕೊಡ್ಲೇಬೇಕು. ಅಂಡ್ ಇಟ್ ಇಸ್ ಎ ಮಸ್ಟ್. ಮಿಸ್ಟರ್ ರಾಮಮೂರ್ತಿ, ರಿಲ್ಯಾಕ್ಸ್. ಇಂಥ ವಿಷಯಗಳನ್ನ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ತೀರಾ? ಒಂದು ಕೆಲಸ ಮಾಡಿ, ನಿಮ್ಮ ಹತ್ರ ಇರೋ ಸಿಂಗರ್ಸ್ ಫೋಟೋಸ್ ಅಂಡ್ ಡೀಟೇಲ್ಸ್ ಅನ್ನ ನನಗೆ ತೋರಿಸಿ. ತಗೊಳ್ಳಿ. ವಾಟ್ ಈಸ್ ದಿಸ್? ಏನಿದು? ಏನು? ಭಾದ್ರಿ ಪ್ರಸಾದ್, ಇವನ್ನ ಇಟ್ಕೊಂಡು ಆಲ್ಬಮ್ ಮಾಡ್ತಿದ್ದೀರಾ? ಅಫ್ಕೋರ್ಸ್, ಯಾಕೆ? ಮಿಸ್ಟರ್ ರಾಮಮೂರ್ತಿ, ಈಗ ತಾನೇ ನಿಮ್ಮ ಕಂಪನಿಗೆ ಒಳ್ಳೆ ಹೆಸರು, ದುಡ್ಡು ಬರ್ತಾ ಇದೆ. ಇಂಥ ಕಾಗಿನ ಕೋಗಿಲೆ ಅಂತ ತಿಳ್ಕೊಂಡು ಇವನ್ ಮೇಲೆ ಲಕ್ಷಾಂತರ ರೂಪಾಯಿ ಸುರಿದು ಮ್ಯೂಸಿಕಲ್ ಆಲ್ಬಮ್ ಮಾಡಿದ್ರೆ ಆದಷ್ಟು ಬೇಗ ನಿಮ್ಮ ಕಂಪ್ನಿನ ಮುಚ್ಚಬೇಕಾಗುತ್ತೆ. ಸೊ ಆಸ್ ಎ ಫ್ರೆಂಡ್ ಆಗಿ ಅಡ್ವೈಸ್ ಮಾಡೋದು ನನ್ನ ಕರ್ತವ್ಯ. ನಾನು ಮಾಡಿದೆ. ಮಿಸ್ಟರ್ ಪ್ರದೀಪ್, ಸ್ವಲ್ಪ ನನ್ನ ಜೊತೆ ಹೊರಗಡೆ ಬರ್ತೀರಾ? ಒಂದು ನಿಮಿಷ ಪ್ಲೀಸ್. ಐ ಸೆಡ್ ಕಮ್ ವಿತ್ ಮೀ. ಐ ವಾಂಟ್ ಟು ಟಾಕ್ ಟು ಯು. ಮಿಸ್ಟರ್ ರಾಮಮೂರ್ತಿ, ಜಸ್ಟ್ ಅ ಮಿನಿಟ್, ಐಲ್ ಬಿ ಬ್ಯಾಕ್. ಓಕೆ? ಏನಾಯ್ತು ರೋಜಾ? ಯಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ? ಒಬ್ಬ ವ್ಯಕ್ತಿ ತನ್ನ ಸಣ್ಣತನನ ಯಾವಾಗ ತೋರಿಸ್ತಾನೆ ಗೊತ್ತಾ? ನಿಜವಾದ ಪ್ರತಿಭಾವಂತನ ಪ್ರತಿಭೆನ ಸಹಿಸಲಾರ್ದೆ ಸುಮ್ನೆ ಅವನ ತಲೆ ಮೇಲೆ ಗೂಬೆ ಕೂರಿಸಿದಾಗ. ಏನು ಹೇಳ್ತಾ ಇದೀಯ ನೀನು? ನನಗೆ ಗೊತ್ತು, ಬದ್ರಿಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಂತ. ಎಸ್, ಆ ಭದ್ರಿಕಂಡ ನನಗಾಗಲ್ಲ. ಅವನ ಬೆಳೆಗೆ ಬಿಡಲ್ಲ, ನನ್ನ ಮನಸ್ಸು ಒಪ್ಪೋದು ಇಲ್ಲ. ಲುಕ್ ರೋಜಾ, ನನ್ನನ್ನು ದ್ವೇಷ ಮಾಡೋರು ಯಾರೇ ಆಗಿರ್ಲಿ, ನಾನು ಅವ್ರನ್ನ ತುಳಿದೆ ಬಿಡಲ್ಲ. ದಿಸ್ ಈಸ್ ಮೈ ಕ್ಯಾರೆಕ್ಟರ್. ಎಲ್ಲಿವರೆಗೂ ನಾನು ಬದ್ರಿ ಜೊತೆ ಇರ್ತೀನೋ ಅಲ್ಲಿವರೆಗೂ ನೀನೇನು, ಇಡೀ ಜಗತ್ತೆ ಅವನನ್ನು ಏನು ಮಾಡೋಕ್ಕಾಗಲ್ಲ. ಲುಕ್, ಒಂದು ವಿಷಯ ಜ್ಞಾಪಕ ಇಟ್ಕೋ, ನೀನೇನಾದ್ರೂ ಅವ್ನ ರೆಕಾರ್ಡಿಂಗ್ ನ ಸ್ಟಾಪ್ ಮಾಡಕ್ ಪ್ರಯತ್ನ ಪಟ್ಟ್ಯೋ, ನಾನ್ ನಿಮ್ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ನ ಬ್ರೇಕ್ ಮಾಡ್ತೀನಿ. ಏನ ಬ್ಲಾಕ್ ಮೇಲ್ ಮಾಡ್ತಾ ಇದೀಯ? ಈ ಸುಂದರವಾದ ಮುಖನೇ ನನ್ನ ಮಾಡೆಲ್ ಮಾಡಿದ್ದು. ಹೋಗು, ಬದ್ರಿ ಅಸೈನ್ಮೆಂಟ್ಗೆ ಸೈನ್ ಹಾಕು, ಇಲ್ಲಾಂದ್ರೆ ನನ್ನ ಮುಖನ ಸುಟ್ಕೊಂಡ್ಬಿಡ್ತೀನಿ. ನೋ 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 ರೋಜಾ, ನೋ ನೋ, ಬೇಕು. ಹಾಯ್ ಬದ್ರಿ, ಎಷ್ಟ್ ದಿನ ಆಯ್ತಾ ನೀನ್ ನೋಡಿ? ಬಹಳ ದಿನ ಆಯ್ತು ಕಣ ನಿನ್ ಸ್ವೀಟ್ ವಾಯ್ಸ್ ಕೇಳಿ. ಏನಾದ್ರೂ ಮಾತಾಡೋ ಪ್ಲೀಸ್. ಏನ್ ಮಾತಾಡ್ಲು? ಏನಾದ್ರು ಕಣ? ಬೇರೆ ಯಾರೋ ನನ್ನ ವಾಯ್ಸ್ನ ಕತ್ ಕೇಳ್ತಾ ಇರೋ ಹಾಗಿದೆ. ಇಲ್ಲ ಕಣ, ನಾನು ಒಬ್ನೇ ಇರೋದು. ವಿಶ್ವ, ನಾನೇನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನೋ. ಸುಮ್ಮನೆ ಸುಳ್ಳು ಹೇಳ್ಬೇಡ. ನಾನೇನು ಮಾತಾಡೋದಿಲ್ಲ. ನನ್ನ ವಾಯ್ಸ್ನ ಯಾರು ಕೇಳ್ಬೇಕಾದ ಅಗತ್ಯನೂ ಇಲ್ಲ. ಎಕ್ಸ್ಕ್ಯೂಸ್ ಮೀ ಸರ್. ಓ ಬದ್ರಿ, ಬಾರಯ್ಯ, ಬಾ ಕೂತ್ಕೋ.
ಎಲ್ಲೋಗ್ಬಿಟ್ಟಿದೆ ಎಷ್ಟು ದಿವಸ? ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಹಾ, ಆಮೇಲೆ ಏನಪ್ಪ ಸಮಾಚಾರ? ಸರ್, ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು. ಏನು, ಸ್ವಲ್ಪನಾ? ಹೌದು ಸರ್, 1,000 ರೂಪಾಯಿ ಬೇಕಾಗಿತ್ತು. ಹಾ, 1000ನಾ? ಅಂದ್ರೆ ನಿನ್ಗೇನು ವಿಷಯ ಗೊತ್ತಿಲ್ಲ ಅಂದಂಗಾಯ್ತು. ನೋಡಯ್ಯ, ನೋಡು, ದೇಶದ ಮೂಲೆ ಮೂಲೆಗಳಿಂದ ನಮ್ಮ ಸೇಲ್ಸ್ ಏಜೆಂಟ್ಗಳು ಲೆಟರ್ಗಳ ಮೇಲೆ ಲೆಟರ್ಗಳು ಬರೆದಿದ್ದಾರೆ. ನಿನ್ನ ಹಾಡುಗಳು ಸೂಪರ್ ಹಿಟ್ ಆಗ್ಬಿಟ್ಟಿದೆ ಕಣಯ್ಯ. ಅದಕ್ಕೆ ನಮ್ಮ ಕಂಪನಿ ಚೇರ್ಮನ್ನು ನಿನ್ಗೊಂದು ಮೊಮೆಂಟು 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ. ಇನ್ಮೇಲೆ ನೀನು ಸಾವಿರಗಳ ಬಗ್ಗೆ ಮಾತಾಡ್ಬಾರ್ದು ಕಣಯ್ಯ, ಲಕ್ಷಗಳ ಬಗ್ಗೆ ಮಾತ್ರ ಮಾತಾಡ್ಬೇಕು. ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್, ಐ ಆಮ್ ಪ್ರೌಡ್ ಆಫ್ ಯು. ಏನಿದು? ಮನೆ ತುಂಬಾ ಇಷ್ಟೊಂದು ಬೊಕ್ಕೆಗಳಿವೆ. ಯಾರಿಟ್ಟಿದ್ದು? ಹಲೋ ನಾನ್ ಬದ್ರಿ. ರೋಜಾ, ಬುಕ್ಕೆಗಳನ್ನ ನೋಡಿದ್ಯಾ? ಯಾಕೆ ಅಂತ ಗೊತ್ತಾಯ್ತಾ? ನಾನ್ ಸ್ಟಾರ್ ಆಗೋಗ್ಬಿಟ್ಟೆ ರೋಜಾ, ಸ್ಟಾರ್ ಆಗ್ಬಿಟ್ಟೆ. ಇವತ್ತು ಅಶ್ವಿನಿ ಆಡಿಯೋ ಕಂಪ್ನಿಯಿಂದ 2 ಲಕ್ಷ ರೂಪಾಯಿ ಚೆಕ್ ಜೊತೆಗೆ ಒಂದು ಟ್ರೋಫಿ ಕೂಡ ತಗೊಂತಾ ಇದ್ದೀನಿ. ವಿಶ್ವಂಗ ಸುಂದರ್ಗೂ ಅಲ್ಲಿಗೆ ಬರಕ್ಕೆ ಹೇಳಿದ್ದೀನಿ. ಅವ್ರು ನಮ್ಗೆ ಫಂಕ್ಷನ್ ಅಲ್ಲಿ ಸಿಗ್ತಾರೆ. ನಾನು ನಿನಗೆ ಮಾತು ಕೊಟ್ಟಂಗೆ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಇಬ್ರು ಒಟ್ಟು ಊಟ ಮಾಡಿ ಫಂಕ್ಷನ್ಗೆ ಹೋಗೋಣ. ಓಕೆ? ಐ ಲವ್ ಯು ರೋಜಾ, ಐ ಲವ್ ಯು. ಹಲೋ, ನಾನು ಇಲ್ಲಿಗೆ ಬಂದಿದ್ದು ನೋಡಿ ಆಶ್ಚರ್ಯ ಆಗಿರ್ಬೇಕಲ್ವಾ? ನಿನಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ನಾನು ಇಲ್ಲಿಗೆ ಬಂದೆ. ಒಂದು ವಿಷಯ ಗೊತ್ತಾ? ನನಗೆ 6th ಸೆನ್ಸ್ ಇಲ್ಲ. ಫನ್ನಿ ಗಾರ್. ಇನ್ನು 15 ದಿವಸದಲ್ಲಿ ನಾವಿಬ್ರು ಸ್ಟೇಟ್ಸ್ ಹೋಗ್ತಾ ಇದ್ದೀವಿ. ಪ್ಲೀಸ್. ಹಲೋ, ಇಷ್ಟೊಂದು ಸಂತೋಷದ ವಿಷಯ ಹೇಳಿದ್ದೀನಿ, ನೀನ್ ಅದಕ್ಕೆ ರಿಯಾಕ್ಟೇ ಮಾಡ್ತಿಲ್ವಲ್ಲ? ರಿಯಾಕ್ಟಾ? ಅದಕ್ಕಿಂತ ಸಂತೋಷವಾದ ವಿಷಯ ಇನ್ನೊಂದಿದೆ. ನಾನ್ ತುಂಬಾ ದಿವಸದಿಂದ ಕಾದು ಪ್ರೀತಿಸ್ತಿರೋ ವ್ಯಕ್ತಿಯೊಬ್ರು ಇವತ್ ನಮ್ಮನೆಗೆ ಊಟಕ್ಕೆ ಬರ್ತಿದ್ದಾರೆ. ಇಫ್ ಯು ಡೋಂಟ್ ಮೈಂಡ್, ಯು ಕ್ಯಾನ್ ಗೋ. ಅಂದ್ರೆ ನಾನು ರಾಂಗ್ ಚಾನಲ್ ಎಂಟ್ರಿ ಆದೆ ಅನ್ಸುತ್ತೆ. ರಾಜ ರಾಣಿ ಭಾಜಾ ಭಜಂತ್ರ ಸಮೇತ ಮೆರವಣಿಗೆ ಹೊರಟಾಗ ಈ ಕರಿಬೇಕು ಅಡ್ಡ ಬಂದ್ ನಿಂತ ಹಾಗೆ. ರೈಟ್? ಲುಕ್ ರೋಜಾ, ನಿನ್ನ ಪರ್ಸನಲ್ ವಿಷಯದಲ್ಲಿ ತಲೆ ಹಾಕೋದಕ್ಕೆ ನನಗಿಷ್ಟ ಇಲ್ಲ. ಆದ್ರೂ ಒಂದು ಮಾತು ಹೇಳ್ತೀನಿ, ನೀನು ಆ ಭದ್ರಿ ಜೊತೆ ಸುತ್ತಾಡೋದು ನಿನ್ನ ಕೆರಿಯರ್ಗೆ ಅಷ್ಟೊಂದು ಒಳ್ಳೇದಲ್ಲ. ಇವತ್ತಿಂದ ನನ್ನ ಕೆರಿಯರ್, ನನ್ನ ಬದುಕು ಬದ್ರಿನೇ. ನಾವಿಬ್ರು ಇಷ್ಟರಲ್ಲೇ ಮದ್ವೆ ಆಗ್ತಾ ಇದ್ದೀವಿ. ನಾಟ್ ಅದು ಮಾತ್ರ ಸಾಧ್ಯ ಇಲ್ಲ. ನಮ್ಮ ಕಾಂಟ್ರಾಕ್ಟ್ ಮುಗಿಯೋವರೆಗೂ ನೀನು ಮದುವೆ ಆಗುವಾಗಿಲ್ಲ. ಒಂದು ಪಕ್ಷ ನಮ್ಮ ಅಗ್ರಿಮೆಂಟ್ ನೀನು ಬ್ರೇಕ್ ಮಾಡಿದ್ದೆ ಆದರೆ ನಿನ್ನ ಕೆರಿಯರ್ ನೀನೇ ಹಾಳು ಮಾಡ್ಕೊಳ್ಳೋದು ಅಲ್ಲದೆ ಈ ಕೋರ್ಟು ಕೇಸು ಅಂತ ಅಲಿಬೇಕಾಗುತ್ತೆ. ಬಿ ಕೇರ್ಫುಲ್. ಓಕೆ, ಏನು ಬೇಕಾದ್ರೂ ಬರ್ಲಿ, ಅದನ್ನ ನಾನ್ ಫೇಸ್ ಮಾಡ್ತೀನಿ. ಈಗ ನಾನು ಒಂಟಿ ಅಲ್ಲ ಪ್ರದೀಪ್, ಬದ್ರಿ ನನ್ನ ಜೊತೆಲಿದ್ದಾನೆ. ಬದ್ರಿ ಪ್ರೀತಿ ಒಂದಿದ್ರೆ ಸಾಕು, ನಾನು ಇಡೀ ಜಗತ್ತನ್ನೇ ಗೆಲ್ತೀನಿ. ಅಂದಮೇಲೆ ಈ ಕೋರ್ಟು, ಈ ಕೇಸು, ಇದೆಲ್ಲ ಯಾವ ಮಹಾ? ಗೆಟ್ ಲಾಸ್ಟ್. ಐ ಸೆಡ್ ಗೆಟ್ ಔಟ್. ಎಕ್ಸ್ಕ್ಯೂಸ್ ಮೀ.
ಹಲೋ ಭದ್ರಿ. ಹಲೋ ಸರ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಕಾಂಗ್ರೆಸ್ ನಿನ್ಗೆ ಹೇಳ್ಬೇಕೋ ಅಥವಾ ಆ ರೋಜಾಗೆ ಹೇಳ್ಬೇಕೋ ನನ್ಗೆ ಅರ್ಥ ಆಗ್ತಿಲ್ಲ. ಎರಡೂ ಒಂದೇ ಅಲ್ವಾ ಸರ್? ಎಸ್ ಒಂದೇನೆ. ಆದ್ರೆ ಏನ್ ಸರ್? ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮೆನ್ ಅನ್ನೋ ಗಾದೆ ನಿನ್ನ ವಿಷಯದಲ್ಲಿ ನಿಜ ಆಗೋಯ್ತು. ನನಗೆ ಅರ್ಥ ಆಗ್ಲಿಲ್ಲ. ಭದ್ರಿ ನಿನಗೆಲ್ಲ ಗೊತ್ತಿದ್ರು ಗೊತ್ತಿಲ್ಲರು ಒಂಥರ ಆಡ್ಬೇಡ. ಯು ಆರ್ ನಾಟ್ ಸೋ ಇನ್ನೋಸೆಂಟ್. ಸುತ್ತಿ ಬಳಸಿ ಮಾತಾಡೋರ್ನ ಕಂಡ್ರೆ ನನಗೆ ಇರಿಟೇಟ್ ಆಗುತ್ತೆ. ಏನ್ ಮಾತಾಡ್ಬೇಕಂತಿದ್ದೀರಾ ಅದನ್ನ ನೇರವಾಗಿ ಮಾತಾಡಿ. ನಿನ್ನ ಅಚೀವ್ಮೆಂಟ್ಗೆ ರೋಜಾಳ ಫೇಮ್ನ ನೀನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡೆ. ಅವಳು ಅವತ್ತು ನನ್ನ ಫೋರ್ಸ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಅಂದಿದ್ರೆ ನೀನಿವತ್ತು ಫೇಮಸ್ ಸಿಂಗರು ಆಗ್ತಿರ್ಲಿಲ್ಲ, ಆ ಖ್ಯಾತಿನೂ ಸಿಗ್ತಿರ್ಲಿಲ್ಲ. ಮತ್ ಅದೇ ಕ್ಲಬ್ಗಳಲ್ಲಿ ಕುಡುಕರು ಮುಂದೆ ಹಾಡ್ಕೊಂಡು ಅವ್ರು ಹಾಕೋ ಚಿಲ್ಲರ ಕಾಸುಗಳಲ್ಲಿ ಬದುಕ್ತಾ ಇರ್ತಿದ್ದೆ. ಇವತ್ತು ನೀನ್ ಏನೇ ಸಾಧಿಸಿದ್ರು ರೋಜಾಳಿನ ಮಾತ್ರ. ಇಲ್ಲ, ನಾನಿದೆಲ್ಲ ನಂಬಲ್ಲ. ಇದೆಲ್ಲ ಸುಳ್ಳು. ಸುಳ್ಳು ಅನ್ನೋ ಕೆಂಡನ ಬಟ್ಟೆ ಮೇಲೆ ಹಾಕಿದ್ರೆ ಸುಡದೇ ಇರೋಲ್ಲ, ಸುಟ್ಟ ಮೇಲೆ ಸತ್ಯ ಜನರಿಗೆ ಗೊತ್ತಾಗದೇ ಇರೋಲ್ಲ. ನಿನಗೆ ಈ ಹೆಂಗಸರ ಸರಿಗೆ ಹಿಡ್ಕೊಂಡು ಬದುಕೋದು ಅಭ್ಯಾಸ ಆಗೋಗಿದೆ. ನೀನೊಂಥರ ಪ್ಯಾರಾಸೈಟ್ ಇದ್ದ ಹಾಗೆ, ಪರಾವಲಂಬಿ. ನನ್ನ ಮೇಲೆ ಎಗರಾಡಿದ್ರೆ ಏನೋ ಪ್ರಯೋಜನ? ನಿನಗೆ ಧೈರ್ಯ ಇದ್ರೆ ಅವಳ ಮೇಲೆ ಎಗರಾಡೋ. ನೀನು ಸ್ವಾಭಿಮಾನಿ ಆಗಿದ್ರೆ, ಗಂಡಸೆ ಆಗಿದ್ರೆ ಅವಳನ್ನ, ಅವಳ ಉಪಕಾರನ ರೆಫ್ಯೂಸ್ ಮಾಡೋ. ನಿನಗೆ ನಿಜವಾಗ್ಲೂ ಬದುಕಬೇಕನ್ನೋ ಆಸೆ ನಿನಗಿದ್ರೆ, ನಿನ್ನ ಸ್ವಂತ ಕಾಲ್ ಮೇಲೆ ನೀನು ನಿಂತ್ಕೊಂಡು ಅಚೀವ್ ಮಾಡಿ ತೋರ್ಸೋ ಛಲ ನಿನ್ನಲ್ಲಿದ್ರೆ ಮಾಡಿ ತೋರ್ಸೋ. ಆ ತಾಕತ್ತು ನಿನಗಿದೆಯಾ? ಬದ್ರಿ, ಬದ್ರಿ, ಎಲ್ಲಿ ಹೋಗಿದ್ದೆ? ಎಷ್ಟು ದಿನ ಎಲ್ಲಿ ಹೋಗಿದ್ದೆ? ಹಗಲು ರಾತ್ರಿ ನಿನ್ ಪ್ರೀತಿಗೋಸ್ಕರ ಎಷ್ಟು ಹಂಬಲಿಸ್ತಿದ್ದೆ. ನನ್ನ ಮನಸ್ಸಿನ ನೋವು ನನಗ್ ಮಾತ್ರನೇ ಗೊತ್ತು. ಇನ್ಮೇಲೆ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ, ಎಲ್ಲೂ ಹೋಗ್ಬೇಡ ಬದ್ರಿ. ಬದ್ರಿ, ಬದ್ರಿ. ಮಾಡಲ್ಲಾದ್ಮೇಲೆ ತುಂಬಾ ಚೆನ್ನಾಗಿ ನಾಟಕನೂ ಆಡೋದು ಕಲ್ತ್ಬಿಟ್ಟಿದ್ಯಾ. ಎಷ್ಟು ದಿನದಿಂದ ಕಾಯ್ತಿದ್ದೆ ನಂಗೆ ಈ ರೀತಿ ಅವಮಾನ ಮಾಡ್ಬೇಕು ಅಂತ. ಅವಮಾನನ ತಮಾಷೆ ಮಾಡ್ತಿದ್ಯಾ? ನನ್ನ ಜೀವನನೇ ನಿಂಗೆ ತಮಾಷೆ ಆಗೋಗ್ಬಿಟ್ಟಿದೆ ಅಲ್ವಾ? ಏನಾಯ್ತು ಬದ್ರಿ ನಿನ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಹೀಗಾಡ್ತಿದ್ಯಾ? ಹುಚ್ಚಿಡ್ದಿದೆ, ಹುಚ್ಚು. ನನಗೆ ಪ್ರದೀಪ್ ಎಲ್ಲ ಹೇಳಿದ್ದೇನೆ. ನಿನ್ ಮೆಹರ್ಬಾನಿಯಲ್ಲಿ ಬದುಕೋ ಅವಶ್ಯಕತೆ ನನಗಿರ್ಲಿಲ್ಲ. ಹಾಳಾಗಿದ್ರು ಅರಸ್ತಾಗಿ ಬದುಕೋ ಸ್ವಭಾವ ನಂದು. ನನ್ನ ಸ್ವಾಭಿಮಾನ, ಮಾನ, ಮರ್ಯಾದೆ ಎಲ್ರ ಮುಂದೆ ಮನ್ಪಾಲ್ ಮಾಡ್ಬಿಟ್ಟೆ. ಇಷ್ಟು ದಿನ ನಿನ್ಮೇಲಿದ್ದ ಪ್ರೀತಿ ನುಚ್ಚು ನೂರಾಗೋಯ್ತು. ನಿನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ. ನೀನು ಆ ಹೃದಯಕ್ಕೆ ಚೂರಿ ಹಾಕಿ ಗಾಯ ಮಾಡ್ಬಿಟ್ಟೆ. ಅದು ಜೀವನ ಪೂರ್ತಿ ನೋವು ಕೊಡ್ತಾನೆ ಇರುತ್ತೆ. ಪ್ಲೀಸ್ ನನ್ ಮಾತು ಕೇಳು ಬದ್ರಿ. ಕೇಳಕ್ಕೇನು ಉಳಿದಿಲ್ಲ, ಎಲ್ಲ ಮುಗ್ದೋಯ್ತು. ಇನ್ಮೇಲೆ ನನ್ನ ಪ್ರೀತಿ ನಿನಗೆ ಸಿಗೋದಿಲ್ಲ, ಸಿಗೋದಿಲ್ಲ. ನನ್ನ ದಾರಿ ನನಗೆ, ನಿನ್ ದಾರಿ ನಿನಗೆ. ಆದ್ರೆ ಒಂದು ಮಾತ್ರ ಚೆನ್ನಾಗಿ ಜ್ಞಾಪಕ ಇಟ್ಕೋ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ನನಗೇನೆ ದ್ರೋಹ ಬಗ್ದೆ. ನಿನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಬದ್ರಿ ಪ್ಲೀಸ್. ಮುಂದೆ ಬರ್ಬೇಡ, ಮುಂದೆ ಬರ್ಬೇಡ. ಬಂದ್ರೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಬದ್ರಿ